ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಹಬ್ಬದಲ್ಲಿ ಉಳಿದಿರ್ತಕ್ಕಂಥ ಒಂದು ತೆಂಗಿನಕಾಯಿನ ಅಥವಾ ಕೊಬ್ಬರಿನ ಬಳಸ್ಕೊಂಡು ಈ ರೀತಿ ಬಾಯಲ್ಲಿ ಇಟ್ಟರೆ ಕರಗುವಂಥ ಸ್ಮೂತ್ ಆಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಈ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಈ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಪಾತ್ರೆಗೆ 1 ಕಪ್ ಅಳತೆಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸಣ್ಣದಾಗಿ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಪಾಕ ತೊಗೊಳ್ತಿಲ್ಲ, ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಬೇಕು. ಹಾಗಾಗಿ ಅರ್ಧ ಕಪ್ ಬೆಲ್ಲಕ್ಕೆ ಅರ್ಧ ಕಪ್ಪು ಅಥವಾ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ನಾವು ಕರಗಿಸಿ ಇಟ್ಕೊಳ್ಳೋಣ. ನೀವೇನಾದರೂ ಶುದ್ಧವಾಗಿರ್ತಕ್ಕಂಥ ಬೆಲ್ಲ ತೊಗೊಂಡಿದ್ದಾಯಿತು ಅಂತಂದರೆ, ಅಂದರೆ ಕಸ ಕಡ್ಡಿ ಏನು ಇಲ್ಲ ಅನ್ನೋದಾಯಿತು ಅಂದರೆ ಡೈರೆಕ್ಟಾಗಿ ಸೇರಿಸ್ಕೊಳ್ಬೋದು. ಒಂದು ಸ್ವಲ್ಪ ಈ ರೀತಿ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ನಾವು ಕಸ ಕಡ್ಡಿಯನ್ನು ಅಥವಾ ಡಸ್ಟನ್ನು ತಕ್ಕೊಳ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿ ಬೆಲ್ಲನ ಬಿಸಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇವಾಗ ನೋಡಿ ರೆಡಿಯಾಗಿದೆ. ಪಾಕ ಏನು ಬೇಡ. ಇದನ್ನು ಒಂದು ಸೈಡಲ್ಲಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ಸೈಡಲ್ಲಿ ಒಂದು ಕಾಯಲ್ಲಿ ಒಂದು ಹೋಳಿಂದ ನಾನು ಈ ರೀತಿ ಕೊಬ್ಬರಿನ ತೆಗೆದಿಟ್ಕೊಂಡಿದ್ದೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋದಾಯಿತು ಅಂತಂದರೆ 2 ಹೋಳುಗಳನ್ನ ಅಂದರೆ ಪೂರ್ತಿಯಾಗಿ ಒಂದು ಕಾಯಿನ ಬಳಸ್ಕೊಳ್ಬೋದು. ಇವಾಗ ಇದರಲ್ಲಿರ್ತಕ್ಕಂಥ ಹಾಲನ್ನ ಅಂದರೆ ಕಾಯಲ್ಲಿರ್ತಕ್ಕಂಥ ಹಾಲನ್ನ ನಾವು ತೆಕ್ಕೊಳ್ಬೇಕು. ಹಾಗಾಗಿ ಒಂದು ಮಿಕ್ಸರ್ ಜಾರಿಗೆ ನಾನು ಪೀಸ್ ಮಾಡಿಟ್ಕೊಂಡಿರ್ತಕ್ಕಂಥ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿನ ಸೇರಿಸ್ಕೊಂಡು ಮೊದಲು ನೀರು ಹಾಕದೆ ಹಾಗೆ ತರಿಯಾಗಿ ರುಬ್ಕೊಂಡು ಬರೋಣ. ನೀವೇನಾದರೂ ಕೊಬ್ಬರಿನ ತುರಿದಿಟ್ಕೊಂಡಿದ್ದಾಯಿತು ಅಂತಂದರೆ ಈ ರೀತಿ ತರಿಯಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬೋದು. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಜಸ್ಟ್ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ನೋಡಿ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಇದರಲ್ಲಿರ್ತಕ್ಕಂಥ ಹಾಲನ್ನ ತಗೊಳ್ಬೇಕು. ಹಾಗಾಗಿ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಈ ರೀತಿ ರುಬ್ಕೊಳ್ಬೇಕು. ಇವಾಗ ನೋಡ್ತಿದ್ದೀರಲ್ಲ, ಇದರಲ್ಲಿ ತೆಂಗಿನ ಹಾಲು ಬಂದಿದೆ ನಮಗೆ. ನೀವು ಬೇಕು ಅಂದರೆ ಮೇಲ್ಗಡೆ ಅಂದರೆ ಕೊಬ್ಬರಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಕಪ್ಪನೆ ಭಾಗವನ್ನು ನೀವು ಪೀಲರ್ ಸಹಾಯದಿಂದ ತಕ್ಕೊಳ್ಬೋದು. ನಾನಿಲ್ಲಿ ತೆಗೆದಿಲ್ಲ. ಇವಾಗ ಈ ರೀತಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಟ್ರೈನರ್ ತೊಗೊಂಡು ಇದರಲ್ಲಿರ್ತಕ್ಕಂಥ ಹಾಲನ್ನು ನಾನು ಸೋಸ್ಕೊಳ್ತಿದ್ದೀನಿ. ಈ ರೀತಿ ಸ್ಟ್ರೈನರ್ ಇಲ್ಲ ಅಂತಂದರೆ ಒಂದು ಕಾಟನ್ ಬಟ್ಟೆಗೂ ಕೂಡ ಹಾಕಿ ನೀವು ತೆಂಗಿನ ಹಾಲನ್ನ ತಕ್ಕೊಳ್ಬೋದು. ನೋಡಿ ಇಲ್ಲಿ ನಿಮಗೆ ಎಷ್ಟು ತೆಂಗಿನ ಹಾಲು ಬೇಕು, ಆದರೆ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿರಬೇಕು. ಹಾಗಾಗಿ ಅರ್ಧ ಹೋಳಲ್ಲಿ ಅಂದರೆ ತೆಂಗಿನಕಾಯಿನ ಒಂದು ಅರ್ಧ ಭಾಗದಲ್ಲಿ 2 ಕಪ್ ಆಗುವಷ್ಟು ನಾರ್ಮಲ್ ಆಗಿ ಗಟ್ಟಿಯಾಗಿರ್ತಕ್ಕಂಥ ಹಾಲು ಸಿಗುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀವು ರುಬ್ಕೊಳ್ಬೇಕು. ಇವಾಗ ಮೊದಲನೇ ಸರಿಗೆ ನಾನು ರುಬ್ಬಿದಾಗ 1 ಕಪ್ಪಿಗಿಂತ ಜಾಸ್ತಿನೇ ಹಾಲು ಸಿಕ್ಕಿದೆ. ಇದನ್ನು ಈ ರೀತಿ ಹಿಂಡಿ ತೆಕ್ಕೊಂಡು ಮತ್ತೆ ಇದನ್ನು ನಾವು ರುಬ್ಕೊಳ್ಬೇಕು. ಅಂದರೆ 2 ಸರಿ ರುಬ್ಕೊಂಡ್ರೆ ಸಾಕು. 2 ಸರಿ ರುಬ್ಬೋದ್ರಿಂದ ಅದರಲ್ಲಿರ್ತಕ್ಕಂಥ ಕಂಪ್ಲೀಟ್ ಹಾಲು ನಮಗೆ ಸಿಗುತ್ತೆ. ಹಾಗಾಗಿ ಇನ್ನೊಂದು ಸರಿ ನಾನಿಲ್ಲಿ ರುಬ್ಕೊಳ್ತಿದ್ದೀನಿ. ಮತ್ತು ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ರೀತಿ ಮಾಡೋದ್ರಿಂದ ನಮಗೆ ತೆಂಗಿನ ಹಾಲು ಸಿಗುತ್ತೆ. ಹಾಗಾಗಿ ನುಣ್ಣಗೆ ರುಬ್ಕೊಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ. ಮತ್ತು ನಮಗೆ ತೆಂಗಿನ ಹಾಲು ಸಿಕ್ಕಿದೆ. ಮತ್ತು ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟಾದರೆ ಸಾಕು. ಮತ್ತೆ ಇದನ್ನು ನಾವು ಪದೇ ಪದೇ ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ 2 ಸರಿ ರುಬ್ಬಿದ್ರೆ ಸಾಕು, ಇದರಲ್ಲಿರ್ತಕ್ಕಂಥ ಹಾಲು ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ಇದನ್ನು ಬೇಕು ಅಂದರೆ ಕಾಯಲ್ಲಿರ್ತಕ್ಕಂಥ ಈ ಮೇಲ್ಗಡೆ ಹಾಲನ್ನ ತೆಗೆದಿರ್ತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ಭಾಗನ ನೀವು ಏನಾದರೂ ತಾಲಿಪಟ್ಟು ಮಾಡುವಾಗ ಅಥವಾ ಕಾಯಿ ಚಟ್ನಿ ಮಾಡುವಾಗ ಬಳಸ್ಕೊಳ್ಬೋದು. ಇವಾಗ ನೋಡಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ತೆಂಗಿನ ಹಾಲು ರೆಡಿಯಾಗಿದೆ. ಆದರೆ ಎಷ್ಟಾಗಿದೆ ಅಂತ ಮೇಜರ್ಮೆಂಟ್ ಮಾಡ್ಕೊಳ್ಬೇಕು. ನಾವು ಮೊದಲೇ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಕರಗಿಸಿ ಇಟ್ಕೊಂಡಿರೋದ್ರಿಂದ ಇಲ್ಲಿ ಅಳತೆ ತೊಗೊಳ್ಳೋದಾಯಿತು ಅಂತಂದರೆ ಯಾವ ಕಪ್ಪಿಂದ ಬೆಲ್ಲ ತೊಗೊಂಡಿದ್ವಿ ಅದೇ ಕಪ್ಪನ್ನು ಬಳಸ್ಕೊಳ್ಳಿ. ಇಲ್ಲಿ ನಾನು ಅಳತೆ ಮಾಡ್ಕೊಳ್ತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲಕ್ಕೆ 2 ಕಪ್ ಆಗುವಷ್ಟು ತೆಂಗಿನ ಹಾಲು ಸಾಕಾಗುತ್ತೆ. ಅಂದರೆ ಸ್ವೀಟ್ ಕರೆಕ್ಟ್ ಆಗುತ್ತೆ. ಯಾಕಂದರೆ ಹಾಲಿಂದ ಮಾಡಿರ್ತಕ್ಕಂಥ ಸ್ವೀಟು ಜಾಸ್ತಿ ಸ್ವೀಟನ್ನ ಹೀರ್ಕೊಳ್ಳೋದಿಲ್ಲ. ಕ್ವಾಂಟಿಟಿ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು 2 ಕಪ್ ಆಗುವಷ್ಟು ಹಾಲು ತೊಗೊಂಡ್ರೆ ಸಾಕು. ನಾನಿಲ್ಲಿ ಕೂಡ ಅಳತೆ ಮಾಡ್ಕೊಳ್ತಿದ್ದೀನಿ. 2 ಕಪ್ಪಿಗಿಂತ ಜಾಸ್ತಿ ಅಂದರೆ 2.25 ಕಪ್ ಆಗುವಷ್ಟು ಹಾಲು ಸಿಕ್ಕಿದೆ. ಒಂದು 1/4 ಕಪ್ ಆಗುವಷ್ಟು ಎಕ್ಸ್ಟ್ರಾ ಇತ್ತು, ಬಟ್ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ನಾನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಕರೆಕ್ಟಾಗಿ ಮೇಜರ್ಮೆಂಟ್ ಅಂತಂದರೆ 2 ಕಪ್ಪಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಸಾಕಾಗುತ್ತೆ. ಸ್ವೀಟ್ ತಿನ್ನೋದಾಯಿತು ಅಂದರೆ ಒಂದು 3/4 ಕಪ್ ಆಗುವಷ್ಟು ಹಾಕ್ಕೊಳ್ಳಿ. ನಾವು ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ನಮಗೆ ಇಷ್ಟು ಸರಿ ಹೋಗುತ್ತೆ. ಹಾಗಾಗಿ 1/4 ಕಪ್ ಆಗುವಷ್ಟು ಹಾಲನ್ನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಹಾಲು ರೆಡಿಯಾಗಿದೆ. ಇಷ್ಟು ಪ್ಲೇನಾಗಿ ಹಾಲಿರಬೇಕು. ನೀವು ಬೇಕು ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಒಂದು ಕಪ್ಪು ಭಾಗನ ಪೀಲ್ ಮಾಡ್ಕೊಳ್ಬೋದು. ಇವಾಗ ರೆಡಿ ಮಾಡಿರ್ತಕ್ಕಂಥ ಅಂದರೆ ಬೆಲ್ಲದ ನೀರನ್ನ ನಾನು ಮತ್ತೆ ಸೋಸ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕಸ ಕಡ್ಡಿ ಇದ್ದರೆ ಉಳ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ಬೆಲ್ಲದ ನೀರನ್ನು ಈ ಒಂದು ತೆಂಗಿನ ಹಾಲಿಗೆ ಸೋಸ್ಕೊಳ್ಳೋಣ. ಕಂಪ್ಲೀಟಾಗಿ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ
ಕಂಪ್ಲೀಟಾಗಿ ಹಾಕ್ಕೊಳ್ಬೇಕು. ಅಂದಾಗ ಮಾತ್ರ ಸ್ವೀಟ್ ಕರೆಕ್ಟಾಗಿ ಬರುತ್ತೆ. ಉಳಿಸ್ಕೊಳ್ಬಾರ್ದು. ಹಾಗೆ ನೀರಾಗುತ್ತೆ ಅನ್ನೋ ಭಯ ಬೇಡ ನಿಮಗೆ. ಇವಾಗ ನೋಡಿ ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಬೆಲ್ಲನ ಸೇರಿಸಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಇವಾಗ ಇದಕ್ಕೆ ನಾವು ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಕಾರ್ನ್‌ಫ್ಲೋರ್‌ನ ಹಾಕ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ 4 ರಿಂದ 5 ಸ್ಪೂನು. ನೀವು 2 ಕಪ್ಪು ತೆಂಗಿನ ಹಾಲು ತೊಗೊಂಡಿದ್ರೆ 4 ಸ್ಪೂನ್ ಆಗುವಷ್ಟು ಸರಿ ಹೋಗುತ್ತೆ. ನಾನಿಲ್ಲಿ 2 1/4 ಕಪ್ ತೊಗೊಂಡಿರೋದ್ರಿಂದ 5 ಸ್ಪೂನ್ ಆಗುವಷ್ಟು ಕಾರ್ನ್‌ಫ್ಲೋರ್‌ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಗ್ಯಾಸ್ ಮೇಲೆ ಇಟ್ಕೊಳ್ಬಾರ್ದು. ಮೊದಲೇ ಇದನ್ನೆಲ್ಲ ಗಂಟುಗಳಾಗದೇ ಇರೋ ರೀತಿಯಲ್ಲಿ ಹಾಲಿಗೆ ಬೆಲ್ಲದ ನೀರು ಅದ್ರ ಜೊತೆಗೆ ಕಾರ್ನ್‌ಫ್ಲೋರ್‌ನ ಹಾಕಿ ಕರೆಕ್ಟಾಗಿ ಗಂಟುಗಳೆಲ್ಲನೂ ಒಡ್ಕೊಳ್ಬೇಕು. ಇವಾಗ ನೋಡಿ ರೆಡಿಯಾಗಿದೆ. ಈ ರೀತಿ ಗಂಟುಗಳಿಲ್ಲದೆ ಇರೋ ರೀತಿಯಲ್ಲಿ ನಾವು ಕಲಸಿ ಇಟ್ಕೊಳ್ಬೇಕು. ಇವಾಗ ಈ ಸೈಡಲ್ಲಿ ನಾನು ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಳ್ತಿದ್ದೀನಿ. ಮೊದಲೇ ಈ ರೀತಿ ಮಾಡಿಟ್ಕೊಂಡ್ಬಿಡಿ. ಸ್ವೀಟ್ ಮಾಡಿದ ನಂತರ ಸ್ವಲ್ಪನೂ ಕೈ ಬಿಡ್ದಾಗೆ ನಾವು ಡೈರೆಕ್ಟಾಗಿ ಈ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಮೊದಲೇ ಈ ರೀತಿ ಪ್ಲೇಟಿಗೆ ತುಪ್ಪ ಅಪ್ಲೈ ಮಾಡಿ, ಪ್ಲೇಟೇ ಅಂತೆಲ್ಲ ನೀವು ಯಾವುದಕ್ಕೆ ಬೇಕೋ ಯಾವ ಶೇಪಲ್ಲಿ ಬೇಕೋ ಆ ಒಂದು ಪಾತ್ರೆನ ಬಳಸ್ಕೊಂಡು ಈ ರೀತಿ ತುಪ್ಪ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದು ರೆಡಿಯಾಗಿದೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ರೆಡಿ ಮಾಡಿರ್ತಕ್ಕಂಥ ಕಾಯಿ ಹಾಲನ್ನ ಇಟ್ಕೊಂಡಿದ್ದೀನಿ. ನೋಡಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂಚೂರು ಕೈ ಬಿಡಬಾರ್ದು. ಯಾಕಂದರೆ ಕಾರ್ನ್‌ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಈ ರೀತಿ ತಿರುಗಿಸ್ತಾನೇ ಇರಿ. ಎಲ್ಲಿವರೆಗೂ ಅಂದರೆ ಒಂದು ಮಟ್ಟಿಗೆ ಈ ರೀತಿ ಗಟ್ಟಿ ಆಗ್ತಾ ಬರಬೇಕು. ಅಲ್ಲಿವರೆಗೂ ನೀವು ಕೈ ಬಿಡದೆ ತಿರುಗಿಸ್ತಾ ಬರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಬನ್ನಿ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಹೋಲ್ ಕಂಪ್ಲೀಟಾಗಿ ಈ ಎಲ್ಲ ಪ್ರೊಸೆಸ್ ಮುಗಿಯೋವರೆಗೂ ನೀವು ಕೈ ಬಿಡಬಾರ್ದು. ಇದೇ ರೀತಿಯಲ್ಲಿ ಕಲಿಸ್ತಾ ಇರಬೇಕು. ಒಂದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗ್ತಿದೆ ಅಂದಾಗ 1 ಸ್ಪೂನ್ ಆಗುವಷ್ಟು ತುಪ್ಪ ಬಳಸ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ನಿಮಗೆ ತುಪ್ಪನೇ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಯಾಕಂದರೆ ಇಲ್ಲಿ ಬಳಸಿರೋದು ತೆಂಗಿನ ಹಾಲು. ಹಾಗಾಗಿ ಆ ಹಾಲಲ್ಲೇ ಎಣ್ಣೆ ಅಂಶ ಇರುತ್ತೆ, ಬಿಟ್ಕೊಳ್ಳುತ್ತೆ. ಬಟ್ ಒಂದು ಸ್ವಲ್ಪ ನಿಧಾನವಾಗಿ ನೀವು ಇದನ್ನು ಗಟ್ಟಿ ಮಾಡ್ತಾ ಬರಬೇಕು. ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಗಟ್ಟಿ ಮಾಡ್ತಾ ಬನ್ನಿ. ತಳ ಈ ರೀತಿ ಒಂದು ಸ್ವಲ್ಪನೂ ಅಂಟ್ಕೊಳ್ಬಾರ್ದು. ಆ ರೀತಿ ಕೈ ಆಡಿಸ್ತಾ ಬರಬೇಕು. ಇಲ್ಲ ಅಂದರೆ ತಳ ಅಂಟುತ್ತೆ, ಅದ್ರ ಜೊತೆಗೆ ಗಂಟುಗಳಾಗುತ್ತೆ. ಹಾಗಾಗಿ ಈ ರೀತಿ ಬಿಡದ ಹಾಗೆ ಕೈ ಆಡಿಸ್ತಾ ಬನ್ನಿ. ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಿದೆ. ಇಷ್ಟು ಗಟ್ಟಿ ಆದರೆ ಸಾಕು. ಥಿಕ್ನೆಸ್ ಇಷ್ಟಿದ್ರೆ ಸಾಕು. ನೋಡಿ ಈ ರೀತಿ ಥಿಕ್ನೆಸ್ ಆಗಿದ್ದರೆ ಸಾಕು. ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ನಾವು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಹಾಗಾಗಿ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಕೈ ಬಿಡಬಾರ್ದು. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಕೈ ಬಿಡ್ದ ಹಾಗೆ. ಈ ಸೈಡಲ್ಲಿ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಒಂದು ಪ್ಲೇಟಿಗೆ ನೋಡಿ ಇದನ್ನು ಹಾಕ್ಕೊಳ್ತಿದ್ದೀನಿ. ಕನ್ಸಿಸ್ಟೆನ್ಸಿ ಇಷ್ಟೇ ಇರಲಿ, ಗಟ್ಟಿಯಾಗುತ್ತೆ. ತೀರಾ ಗಟ್ಟಿ ಆಯಿತು ಅಂತಂದರೆ ಸ್ಪ್ರೆಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಇವಾಗ ಪ್ಲೇಟಿಗೆ ರೆಡಿ ಮಾಡಿರ್ತಕ್ಕಂಥ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಹೋಲಾಗಿ ಎಲ್ಲನೂ ಒಂದೇ ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ. ಮಾಡಿರ್ತಕ್ಕಂಥ ಕ್ವಾಂಟಿಟಿ ಏನಾದರೂ ಜಾಸ್ತಿ ಇತ್ತು ಅಂದರೆ ಬೇರೆ ಮೋಡಿಗೆ ಕೂಡ ಹಾಕ್ಕೊಳ್ಬೋದು. ನೋಡಿ ತುಂಬಾ ಇನ್ಸ್ಟೆಂಟಾಗಿ ಈ ಒಂದು ಸ್ವೀಟ್ನ ಮಾಡ್ಕೊಳ್ಬೋದು. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನಾವು 1 ರಿಂದ 2 ಗಂಟೆ ಬಿಟ್ಬಿಡೋಣ. ನೋಡಿ ಒಂದು 2 ಗಂಟೆ ಬಿಟ್ಕೊಂಡಿದ್ದೆ. ಎಷ್ಟು ಪರ್ಫೆಕ್ಟಾಗಿದೆ ಅಂತಂದರೆ ಎಡ್ಜಸ್ಸು ಜಸ್ಟ್ ಈ ರೀತಿ ಮಾಡಿದಾಗ ತಾನೇ ಬಿಟ್ಕೊಳ್ಳುತ್ತೆ. ಅಷ್ಟು ಪರ್ಫೆಕ್ಟಾಗಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ತೆಂಗಿನಕಾಯಿನ ಬಳಸ್ಕೊಂಡು ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಮಾಡಿರ್ತೀವಿ. ಆದರೆ ಒಂದ್ಸರಿ ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಒಂದು ಸ್ವೀಟು ಯಾವ ರೀತಿಯಲ್ಲಿ ಅಂತಂದರೆ ಈ ಗಿಣ್ಣು ರೀತಿಯಲ್ಲಿ ರೆಡಿಯಾಗಿರುತ್ತೆ. ಅಂದರೆ ಬಾಯಲ್ಲಿ ಇಟ್ಕೊಂಡಾಗಲೇ ಗೊತ್ತಾಗೋದು ಇದು ಕಾಯಿಂದ ಮಾಡಿರ್ತಕ್ಕಂಥ ಸ್ವೀಟು ಅಂತ. ಇಲ್ಲ ಅಂದರೆ ನೋಡುವಾಗ ಗಿಣ್ಣೇನೋ ಅನ್ನಿಸ್ಬಿಡುತ್ತೆ. ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ. ನೋಡಿ ನೈಫಿಂದ ಕಟ್ ಮಾಡುವಾಗಲೂ ಕೂಡ ಅಷ್ಟೇ, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಅಂಟೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಬಿಟ್ಕೊಳ್ತಿದೆ. ಕಟ್ ಮಾಡುವಾಗಲೇ ಬಿಟ್ಕೊಂಡು ಬರುತ್ತೆ. ಅಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗಬೇಕು. ಅಷ್ಟು ಮೃದುವಾಗಿರ್ತಕ್ಕಂಥ ಒಂದು ಕೊಕೊನಟ್ ಸ್ವೀಟ್ ರೆಸಿಪಿ. ಇಲ್ಲಿ ಯಾವುದೇ ರೀತಿಯ ಸಕ್ಕರೆನೇ ಬಳಸಿರೋದಿಲ್ಲ. ಹಾಗೆ ತುಪ್ಪನ ಕೂಡ ತುಂಬಾ ಲೆಸ್ಸಾಗಿ ನೀವು ಬಳಸ್ಕೊಳ್ಬೋದು. ಇಲ್ಲ ಅಂದರೆ ತುಪ್ಪ ಬಳಸೋ ಅವಶ್ಯಕತೆಯೂ ಇರೋದಿಲ್ಲ. ಕಾಯಿಂದ ಮಾಡಿರೋದ್ರಿಂದ ಅಥವಾ ಕಾಯಿ ಹಾಲಿಂದ ಮಾಡಿರೋದ್ರಿಂದ ತುಂಬಾ ಶೈನಿಂಗ್, ಅಂದರೆ ತನ್ನಲ್ಲಿರ್ತಕ್ಕಂಥ ಎಣ್ಣೆನ ಬಿಟ್ಕೊಂಡು ಸ್ವೀಟ್ ರೆಸಿಪಿನ ಮತ್ತಷ್ಟು ಸ್ವೀಟಾಗಿ ಅದ್ರ ಜೊತೆಗೆ ಒಂಥರ ಶೈನಿಂಗ್ ರೀತಿಯಲ್ಲಿ, ಅಂದರೆ ಮುಟ್ಟಿದರೆ ಮುನಿಸ್ಕೊಳ್ಳೋ ರೀತಿಯಲ್ಲಿ ಈ ಸ್ವೀಟ್ ರೆಸಿಪಿ ರೆಡಿಯಾಗಿರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.